ಕಲಬುರಗಿಯಲ್ಲೂ ಇದೇ ಪರಿಸ್ಥಿತಿ ಇದೆ, ವಿಭಿನ್ನವಾಗಿಲ್ಲ. ಎಲ್ಲಾ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಆಟೋ ಚಾಲಕರನ್ನು ಮಾತಾಡಿಸಿದ್ರೆ ಸಾಕು, ಒಂದು ಆಟೋ ಗ್ಯಾಸ್ ಸಿಗ್ತಿಲ್ಲ ಅಂತಾರೆ, ಎರಡನೇದು ಸುಲಿಗೆ ಮಾಡ್ತಿದ್ದಾರೆ ನಮ್ಮ ಹತ್ರ. LPG ಗ್ಯಾಸ್ ಬಂಕ್ಗಳು ಇಲ್ಲಿ ಬಂದಾಗಿದೆ. ಆಟೋ ಚಾಲಕರು ನೀವು ವ್ಯಾಪಾರನೇ ಮಾಡೋದು ಬೇಡ ಅಂತ LPG ಬಂಕ್ಗೆ ಮುತ್ತಿಗೆ ಕೂಡ ಹಾಕಿದ್ದಾರೆ. ಏನಕ್ಕೆ ಅಂದರೆ ಬಂಕ್ ಮಾಲೀಕರು ನಿಗದಿತ ರೇಟ್ಗಿಂತ ದುಪ್ಪಟ್ಟು ಹಣ ಕೊಟ್ಟರೆ ಗ್ಯಾಸ್ ಕೊಡ್ತೀವಿ ಅಂತ ಹೇಳ್ತಿರೋದು. ಎಲ್ಲರೂ ಸ್ವಾರ್ಥಿಗಳಾಗಿದ್ದಾರೆ ಇಲ್ಲಿ. ಇರಾನ್ ಇಸ್ರೇಲ್ ಯುದ್ಧದ ಎಫೆಕ್ಟ್ನಿಂದ ಅದರಲ್ಲೂ ಕೂಡ ಆಟೋ ಚಾಲಕರಿಗೆ ತೀವ್ರ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ. ಯಾಕಂದರೆ ಪ್ರಮುಖವಾಗಿ ಆಟೋ ಗ್ಯಾಸ್ನ ಒಂದು ದರ ದಿನದಿಂದ ದಿನಕ್ಕೆ ವೇರಿಯೇಷನ್ ಆಗ್ತಾ ಇದೆ. ಈಗ ಯುದ್ಧ ಆರಂಭಕ್ಕೂ ಮುನ್ನ ಏನಂದರೆ ಪ್ರತಿ ಲೀಟರ್ ಗ್ಯಾಸ್ಗೆ 58 ರೂಪಾಯಿ ಇತ್ತು. ಈಗ 80-85 ರೂಪಾಯಿವರೆಗೂ ಕೂಡ ತಲುಪಿತ್ತು. ಸೊ ಇವತ್ತು 97 ರೂಪಾಯಿಗೆ ಏನಂದರೆ ದರವನ್ನು ಕಲಬುರಗಿಯಲ್ಲಿರುವಂತಹ ಸುಲ್ತಾನ್ಪುರ ಬಳಿ ಇರುವಂತಹ ಗೋ ಗ್ಯಾಸ್ ಏನು ಬಂಕ್ ಏಜೆನ್ಸಿಯವರಿದ್ದಾರೆ, ಅವರು ಇವತ್ತು 97 ರೂಪಾಯಿ ನಿಗದಿ ಮಾಡಿರೋದ್ರಿಂದ ಅಷ್ಟು ಪ್ರಮಾಣದ ಒಂದು ಪ್ರತಿ ಲೀಟರ್ಗೆ ಗ್ಯಾಸ್ ತುಂಬಿಸ್ಕೊಳ್ಳೋಕ್ಕೂ ನಮಗೆ ಆಗೋದಿಲ್ಲ ಅಂತ ಆಟೋ ಎಲ್ಲ ಒಂದು ಚಾಲಕರು ಕೂಡ ಪಟ್ಟು ಹಿಡಿದಿದ್ದಾರೆ. ಇದರ ಪರಿಣಾಮವಾಗಿ ನೂರಾರು ಆಟೋಗಳು ಏನಂದರೆ ಗ್ಯಾಸ್ಗಳನ್ನು ತುಂಬಿಸ್ಕೊಳ್ಳದೆ ಈ ಒಂದು ಬಂಕ್ನ ಮುಂಭಾಗದಲ್ಲಿ ಏನಂದರೆ ಪ್ರೊಟೆಸ್ಟನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಒಂದು ಕಡೆ ನೋಡೋದಾದರೆ ಪ್ರತಿದಿನ ಬಹುತೇಕ ಜನ ಏನಂದರೆ ಆಟೋ ಚಾಲಕರು 250 ರೂಪಾಯಿ ಬಾಡಿಗೆ ಕೊಟ್ಟು ಆಟೋನ ತರಬೇಕಾಗುತ್ತೆ. ಇನ್ನೊಂದು ಕಡೆ ನೋಡಿದರೆ ದಿನದಿನಕ್ಕೂ ಕೂಡ ದರ ಹೆಚ್ಚಿಗೆ ಮಾಡ್ತಾ ಇರೋದ್ರಿಂದ ಆಟೋದಲ್ಲಿ ಪ್ರಯಾಣಿಸುವಂತಹ ಪ್ರಯಾಣಿಕರು ಮಾತ್ರ ಹೆಚ್ಚಿಗೆ ಒಂದು ದರವನ್ನು ಕೊಡೋದಿಲ್ಲ. ಹೀಗಾಗಿ ಏನಂದರೆ ಆಟೋ ಚಾಲಕರಿಗೆ ತೀವ್ರ ಸಂಕಷ್ಟ ಎದುರಾಗ್ತಾ ಇದೆ. ಹೀಗಾಗಿ ದರವನ್ನು ಕೂಡಲೇ ಕಡಿಮೆ ಮಾಡಬೇಕು ಅಂತ ಆಟೋ ಚಾಲಕರು ಕೂಡ ಪಟ್ಟು ಹಿಡಿದಿರುವಂಥ ಹಿನ್ನೆಲೆಯಲ್ಲಿ ಈಗ ಸಂಪೂರ್ಣವಾಗಿ ಈ ಒಂದು ಆಟೋ ಗ್ಯಾಸ್ ತುಂಬಿಸೋದನ್ನೇ ಈಗ ಸದ್ಯ ಈಗ ತಾತ್ಕಾಲಿಕವಾಗಿ ಬಂಕ್ನವ್ರು ಬಂದ್ ಮಾಡಿದ್ದಾರೆ. ಅವರು ಹೇಳ್ತಾ ಇದ್ದಾರೆ ಅಂದರೆ ಈ ರೀತಿಯಾಗಿ ಸಡನ್ನಾಗಿ ರೇಟ್ ನಮಗೂ ಕೂಡ ಜಾಸ್ತಿ ಆಗ್ತಾ ಇದೆ, ಅದೇ ಒಂದು ಕಾರಣಕ್ಕೆ ನಾವು ಕೂಡ ಈ ಒಂದು LPG ದರವನ್ನು ಏರಿಸಬೇಕಾಗ್ತಾ ಇದೆ ಅಂತೇಳಿ ಒಂದು LPG ಗ್ಯಾಸ್ ಬಂಕ್ನವ್ರು ಹೇಳ್ತಾ ಇದ್ದಾರೆ. ಸೊ ಆಟೋ ಚಾಲಕರನ್ನ ಮಾತಾಡಿಸ್ತೀನಿ. ಸರ್, ಏನು ಸಮಸ್ಯೆ ಆಗ್ತಾ ಇದೆ ಸರ್? ಈಗ ಸರ್ ನಮಗೆ ಗ್ಯಾಸಿನ ಸಮಸ್ಯೆ ಆಗ್ತಾ ಇದೆ. ಗ್ಯಾಸ್ ಅಂದರೆ ಇವರು ಸಡನ್ ಮುಂಜಾನೆ 84 ಇದ್ದಿದ್ದು ಈಗ 100 ರೂಪೀಸ್ ಮಾಡ್ತಾರೆ, 97 ಮಾಡಾಕತ್ತಾರೆ. ನಮಗೆ ಯಾವ ಕಸ್ಟಮರ್ ದರ ಜಾಸ್ತಿ ಕೊಡ್ತಾ ಇಲ್ಲ, ಏನಿಲ್ಲ ಸರ್. ಬೆಳಗ್ಗೆ 84 ಹಾಕ್ಯಾರ, ಈಗ ಸಡನ್ನೇ ಗಾಡಿಗಳು ನೋಡಿ ಆಟೋಗಳು ನೋಡಿಕ್ಕಿಂತ. ಇದು ಕೇವಲ ಸ್ಯಾಂಪಲ್ ನಾವು ಕೊಟ್ಟಿದ್ದು. ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಅಂತಲ್ಲ, ತಾಲೂಕುಗಳಲ್ಲೂ ಕೂಡ, ತಾಲೂಕು ಸೆಂಟರ್ಗಳಲ್ಲೂ ಕೂಡ ಪರಿಸ್ಥಿತಿ ಇದಕ್ಕಿಂತ ಏನು ಭಿನ್ನವಾಗಿದೆ. ಇನ್ನೂ ವರ್ಷಿದೆ. ಹಾಗಾಗಿ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ.